ನಮಸ್ಕಾರ. ನಿನ್ನೆ ಒಂದು ದುರ್ಘಟನೆ ಮಹಾರಾಷ್ಟ್ರದಲ್ಲಿ 18 ವಯಸ್ಸು ಹುಡುಗ ಒಂದು ಐಫೋನ್ ಬೇಕು ಅಂತ ಅವರ ಪಾಪ ಮಮ್ಮಿಗೆ ಬ್ಲ್ಯಾಕ್ಮೇಲ್ ಮಾಡ್ತಾನೆ. ಬ್ಲ್ಯಾಕ್ಮೇಲ್ ಮಾಡಿದಾಗ ಅವರ ಅಪ್ಪ ಏನಾದರೂ ಮಾಡಿ ಇವನ್ನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವನ ಸಮಾಧಾನ ಮಾಡೋಕ್ಕೆ ಹತ್ರ ಹೋಗಿ ಪ್ರಯತ್ನ ಮಾಡ್ತಾನೆ. ಅವನ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಅವನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇರ್ತಾರೆ ಅವರ ಅಪ್ಪ ಮಮ್ಮಿಗೆ. ಈಗ ಸಮಾಧಾನ ಮಾಡೋಕ್ಕೆ ಹೋಗ್ತಾರೆ. ಹತ್ರ ಹೋದಾಗ ಬೈ ಮಿಸ್ಟೇಕಲ್ಲಿ ಅವನೇನು ಮಾಡ್ತಾನೆ, ಮಗುನ ಎಳ್ಕೊಂಬಿಡೋಣ ಅಂತ ಅಪ್ಪ ಕೈ ಕೊಟ್ಟವನ್ನ. ಮಗ ಏನು ಮಾಡ್ತಾನೆ, ಕೈನ ಎಳ್ಕೊಂಡು ಅಪ್ಪನ ಜೊತೆನೇ ಕೆಳಗೆ ಬಿದ್ದೋಗ್ತಾನೆ. ಅವ್ರ ಅಪ್ಪ ತೀರೋಗ್ತಾರೆ, ಮಗನೂ ತೀರೋಗ್ತಾನೆ. ಇದನ್ನು ನೋಡ್ತಿದ್ದ ಅವ್ರ ತಾಯಿ, ಇನ್ನು ನಾವೇನು ಮಾಡೋಕ್ಕಾಗಲ್ಲ ಅಂತ ಆಯಮ್ಮನ ಹೋಗಿ ಓಡೋಗಿ ಬಿದ್ದೋಗ್ತಾಳೆ. ಆಯಮ್ಮನ ತೀರೋಗ್ತಾಳೆ. ಈಗ ಏನಂದರೆ, ಒಂದು ಸಣ್ಣ ವಿಷಯಕ್ಕೆ ಇಡೀ ಒಂದು ಕುಟುಂಬದ ಜೀವನನೇ ಹೊಂಟೋಯ್ತು, ಹಾರೋಯ್ತು. ಸೊ ಇದರಿಂದ ಏನು ಲಾಭ ಬಂತು, ಏನು ಯಾರು ತಪ್ಪಿದೆ ಇದರಲ್ಲಿ, ಏನು ಒಂದು ಗೊತ್ತಾಗ್ತಾಯಿಲ್ಲ. ಹುಡುಗರು ಯಾಕೆ ಈ ಥರ ಯೋಚನೆ ಮಾಡ್ತಾರೆ? ಬೇಕೇ ಬೇಕು, ಹಠ ಮಾಡ್ತಾರಲ್ಲ, ಏನಕ್ಕೆ ಹಠ ಮಾಡ್ತೀವಿ ಅಂತ ತಿಳ್ಕೋಬೇಕು. ಒಂದು ಐಫೋನಿಗೆ ಇಷ್ಟು ಹಠ ಬೇಕಾ? ನೀವೇನೇ ಹಠ ಮಾಡಿದ್ರೂ ಖುಷಿಯಾಗಿ ಮಾಡಿ, ಸಂತೋಷವಾಗಿ ಮಾಡಿ, ಹ್ಯಾಪಿಯಾಗಿ ಮಾಡಿ. ನಿಮಗೆ ಬೇಕಾದ್ರೆ ನೀವು ದುಡಿದು ತಗೊಳ್ಳಿ. ಅದನ್ನು ಬಿಟ್ಟು ಎಲ್ಲಿಂದ ಫ್ರೀಯಾಗಿ ಕೊಟ್ರು, ಮನೆಯಿಂದ ಫ್ರೀಯಾಗಿ ಕೊಟ್ರು ಅದು ನಿಮ್ಗೆ ಅಸಹ್ಯ ಅನ್ನಿಸ್ಬೇಕು. ಆಗಿದ್ದರೆ ಮಾತ್ರ ಜೀವನ ಚೆಂದ ಇರುತ್ತೆ. ಇಲ್ಲ ಅಂದರೆ ಈ ಥರ ನೀವು, ಇದು ಅವಶ್ಯಕತೆ ಇಲ್ಲದ ವಿಷಯ. ನೀವು ಮಾಡ್ತಾ ಇರೋದು ದೇಶದ್ರೋಹ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟ ಹುಡುಗ. ಈಗ ನೋಡಿ, ಆ ಪರಿವಾರನೇ ಇಲ್ಲಂಗೆ ಆಗೋಯ್ತು. ಸೊ ಎಲ್ಲ ಮಕ್ಕಳಿಗೆ ಹೇಳ್ತೀನಿ, ನೀವೇನೇ ಬೇಕಿದ್ರೂ ದುಡೀರಿ, ಚೆನ್ನಾಗಿ ದುಡಿದು ನಿಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೊಂಡು ತಗೊಂಡು ಅದನ್ನು ರುಚಿನ ನೋಡಿ. ಅದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಇರುತ್ತೆ ನಿಮಗೆ. ಅದನ್ನು ಬಿಟ್ಟು ಈ ಥರ ಒಂದು ದೇಶದ್ರೋಹ ಮಾಡಬೇಡಿ ದಯವಿಟ್ಟು. ಎಲ್ಲರ ಮಕ್ಕಳು ತಿಳ್ಕೊಳ್ಳಿ, ದೇಶದ್ರೋಹ ಮಾಡಬೇಡಿ ದಯವಿಟ್ಟು, ಪ್ಲೀಸ್.